ಕಾರ್ಯನಿರತ ಪತ್ರಕರ್ತರ ಧ್ವನಿ ತಾಲೂಕಾ ಪದಾಧಿಕಾರಿಗಳ ಮತ್ತು ಅಧ್ಯಕ್ಷರು ಮತ್ತೆಲ್ಲ ಮುಂತಾದ ಪದಾಧಿಕಾರಿಗಳ ಪದಗ್ರಹಣದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯ ದೈವ ರಾಷ್ಟ್ರಮಟ್ಟದ ಶ್ರೀಗಳ ಪಾದಾಂಗಲಕ್ಕೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ರಾಜ್ಯ ಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಂಗ್ಲೆ ಮಲ್ಲಿಕಾರ್ಜುನ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ವರ್ಗದವರೇ ಮತ್ತು ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ರವಿ ಗುರಣ್ಣೋಳ್ ಅವರೇ, ಹಿರಿಯ ಪತ್ರಕರ್ತರು ಮೋದಿ ಸರ್ ಅವರೇ, ಮೈತ್ರಿ ಅವರೇ, ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ಹಿರಿಯರೇ, ಯುವಕರೇ, ವಿದ್ಯಾರ್ಥಿಗಳೇ, ಎಲ್ಲ ಯುವಕರೆಲ್ಲ ಶ್ರೀಮಂತ ಪತ್ರಕರ್ತರು, ರಾಜ್ಯಾಧ್ಯಕ್ಷರು ಹೇಳ್ತಾ ಇದ್ರು ಬಹಳ ಬಡವರಿದ್ದಾರೆ, ಶ್ರೀಮಂತರು ಇದ್ದಾರೆ, ನಮ್ಮ ಗುರುಗಳು. ಇವತ್ತಿನ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಮೊದಲನೇದಾಗಿ ಕ್ಷೇತ್ರದ ಜನತೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸುತ್ತೇನೆ. ಈಗಾಗಲೇ ರಾಜ್ಯಾಧ್ಯಕ್ಷರು ಕೆಲವು ವಿಷಯಗಳನ್ನ ಪ್ರಸ್ತಾಪಿಸಿದ್ದಾರೆ. ಖಂಡಿತವಾಗೂ ನಮ್ಮಿಂದ ಏನಾಗಬೇಕು, ಯಾಕಂದ್ರೆ ನಾವು ವಿಧಾನಸಭೆಯಲ್ಲಿ ಮಾತಾಡ್ತಕ್ಕಂಥ ಒಂದು ಪಟ್ಟಿ ಬಹಳ ದೊಡ್ಡದಿದೆ. ಆ ಪಟ್ಟಿಯಲ್ಲಿ ತಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ನಾನಿಲ್ಲಿ ಮಾಡಿದ್ರೆ ಮತ್ತೆ ಇನ್ನೊಬ್ಬರು ಭಾಷಣ ಮಾಡಿದಾಗ ನನ್ನ ಪ್ರಯತ್ನ ಖಂಡಿತವಾಗಿ ಮಾಡ್ತೀನಿ. ಯಾಕಂದ್ರೆ ಒಬ್ಬ ಶಾಸಕ 2 ಪ್ರಶ್ನೆ ಕೊಡ್ತಾರೆ, ಪ್ರಶ್ನೆ ಉತ್ತರದಾಗ ಒಂದು, ಗಮನ ಸೆಳೆದಾಗ ಒಂದು. ಮೊದಲ 3-4 ಕೊಡ್ತಿದ್ರೆ ಜಾಸ್ತಿ ಮಾತಾಡ್ಬಿಟ್ಟು ಸರ್ಕಾರದವರು ಎಡೆ ಮಾಡಿದ್ದಾರೆ. ಹಾಗಾಗಿ ಆ ಪ್ರಯತ್ನ ಅಧಿವೇಶನದಲ್ಲಿ ಮಾಡ್ತೀನಿ. ಮತ್ತು ಇನ್ನೊಂದು, ನಮ್ಮ ಪತ್ರಕರ್ತರಿಗೆ ಕಲ್ಯಾಣ ಕರ್ನಾಟಕದ ನಮ್ಮ ಪತ್ರಕರ್ತರು ಇದ್ದಾರೆ. ನಾವು ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರಿಗೂ ಒಂದು ಸೆಕ್ರೆಟರಿ ಅವರು ಪತ್ರ ಬರೆದಿದ್ವಿ. ಕಲ್ಯಾಣ ಕರ್ನಾಟಕ KKRDಗಳಿಂದ ಬರ್ತಕ್ಕಂಥ ಏನೇನು ಅಡ್ವರ್ಟೈಸ್ ಇದೆ, ಅಡ್ವರ್ಟೈಸ್ ಅನ್ನ ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕದ ಪತ್ರಕರ್ತರಿಗೆ ಕೊಡಬೇಕಂತ ಈಗಾಗಲೇ ನಾವು ಮನವಿ ಪತ್ರವನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ಯಾಕಂದ್ರೆ ನಾವು ಕಲ್ಯಾಣ ಕರ್ನಾಟಕದಿಂದ ಅನೇಕ ಯೋಜನೆಗಳನ್ನ ನಾವು ಮಾಡ್ತೀವಿ. ಆ ಇಲಾಖೆಯಿಂದ ಅಲ್ಲಿ ಕೊಟ್ಟರೆ ಒಂದಿಷ್ಟು ಪತ್ರಕರ್ತರಿಗೆ ಅನುಕೂಲ ಆಗ್ತದ ಅನ್ನೋದು ವೈಯಕ್ತಿಕ ಭಾವನೆಯಿಂದ ಅದನ್ನ ಈಗಾಗಲೇ ಪತ್ರ ಕೊಟ್ಟಿರ್ತಕ್ಕಂಥದ್ದಿದೆ. ಮತ್ತು ಅನೇಕ ಸಮಸ್ಯೆಗಳು ನೀವು ಹೇಳಿದ್ದು ವಾಸ್ತವಾಂಶ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಶ್ರೀಮಂತರನ್ನ ನಮ್ಮ ಗುರುಗಳು ಜೋಕ್ ಮಾಡಿದ್ರು. ವ್ಯಾಪಾರಸ್ಥರ ರಿಯಲ್ ಎಸ್ಟೇಟ್ ಪತ್ರಕರ್ತರು ಇದೆ. ಯಾಕಂದ್ರೆ ಪತ್ರಕರ್ತರಿಗೆ ಯಾವುದೋ ಸ್ಯಾಲರಿ ಇರಲ್ಲ, ಅವರ ಕುಟುಂಬಕ್ಕಾಗಲಿ ಅಥವಾ ಅವರ ಜೀವನೋಪಾಯಕ್ಕೆ ಯಾವುದೇ ಥರದ್ದು ಸೆಕ್ಯೂರ್ ಇರಲಿಲ್ಲ. ನೀವು ಹೇಳ್ತಕ್ಕಂಥದ್ದು ಸರ್ಕಾರ ಕಾಣ್ತಕ್ಕಂಥದ್ದು ಅನ್ನೋದ್ರೆ ಇನ್ನೊಂದು ಸೌಕರ್ಯಗಳನ್ನ ಕೊಡ್ತಕ್ಕಂಥ ಕೆಲಸ ಪ್ರಾಮಾಣಿಕ ಮಾಡಬೇಕು. ನಾವು ನಿಮ್ಮ ಪರವಾಗಿ ಧ್ವನಿಯಾಗಿ ಇರ್ತೀವಿ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಬಯಸಿದ್ದೆ. ಒಂದನ್ನ ಹೇಳ್ತಕ್ಕಂಥದ್ದು ಬಹುತೇಕ ಎಲ್ಲ ನಮ್ಮ ಪತ್ರಕರ್ತರಲ್ಲಿ ಮನವಿ ಮಾಡ್ತಕ್ಕಂಥದ್ದು ನಿಮ್ಮ ಬರವಣಿಗೆ ಮುಖಾಂತರ, ಅಂದರೆ ಸರ್ಕಾರದಲ್ಲಿ ಜನಪ್ರತಿನಿಧಿಗಳಲ್ಲಿ ಇದೆ, ನಿಮ್ಮ ಬರವಣಿಗೆ ಮುಖಾಂತರ ಮಾತ್ರ ಸ್ವಲ್ಪ ಇವೆಲ್ಲ ಸೌಲಭ್ಯಗಳು ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಹರಿತವಾದ ಬರವಣಿಗೆ ಸರ್ಕಾರಗಳಿರ್ಬೋದು, ನಮ್ಮ ಜನಪ್ರತಿನಿಧಿಗಳಿರ್ಬೋದು, ಅದರಿಂದ ಜಾಗೃತಿಗೊಳಿಸ್ತಕ್ಕಂಥ ಕೆಲಸ ನಿರಂತರವಾಗಿ, ಅದರಲ್ಲಿ ವಿಶೇಷವಾಗಿ ಬೂದಿ ಸರ್ ಬಂದಿದ್ದೀರಿ. ಬಹಳ ದಿನ ಆದ್ಮೇಲೆ ತಮ್ಮನ್ನ ಭೇಟಿಯಾಗಿದ್ದು ತುಂಬಾ ಸಂತೋಷ ಆಗಿದೆ ಸರ್. ಯಾಕಂದ್ರೆ ನಾನು ರಾಜಕೀಯದ ಆರಂಭ ದಿನಗಳ ಗುರುಮಿಟ್ಗಳಿಗೆ ಬರುವಾಗ ತಾವು ಪತ್ರಕರ್ತರಾಗಿದ್ದೀರಿ. ಅವತ್ತು ತಮ್ಮ ಮಾರ್ಗದರ್ಶನ ಮತ್ತು ಸಹಕಾರ ಇವತ್ತಿಗೂ ನಾನು ಸ್ಮರಣೆ ಮಾಡ್ಕಂತೀನಿ. ಅನೇಕ ಪತ್ರಕರ್ತರು ರಾಜಕೀಯದಾಗ ಏನೇ ಕೆಲಸ ಮಾಡಿದ್ರು ಸಹ ಅದನ್ನ ಸಾರ್ವಜನಿಕರಿಗೆ, ಜನಗಳಿಗೆ ಮುಟ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ತಾವು ಮಾಡಿದಾಗ ಮಾತ್ರ ನಮ್ಮಂತವರಿಂದ ಒಂದು ಜನಪ್ರಿಯತೆ ಕಾಣ್ತಕ್ಕಂಥದ್ದಾಗಲಿ ಅಥವಾ ಜನರ ಮನಸ್ಸಿನಾಗಿರಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ವೇದಿಕೆ ಮುಖಾಂತರ ಹೇಳಬೇಕು.
ಇರ್ಬೋದು, ಒಬ್ರಿಬ್ರು ಇರ್ತಾರೆ, ಎಲ್ಲರೂ ಹಂಗಿರಲ್ಲ, ಎಲ್ಲರೂ ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರು. ಈ ಕೆಲವೊಬ್ರು ಎತ್ಕೊಂಡ್ರೆ ಸುಮ್ಮನೆ ಅವರ ತೀಟೆಗೆ ಎತ್ಕೊಂಡ್ರೆ ಬರ್ತೀವಿ, ಕೆಲವೊಬ್ರು ಎಲ್ಲರ ಕೇಳಲ್ಲ. ಈಗ ಅಂಥವ್ರನ್ನ ನಾವು ನಿಮ್ಮ ಒಂದು ಪಟ್ಟಿ ಸೇರ್ಸಕ್ಕಾಗಿಲ್ಲ. ಒಂದಲ್ಲ ಎಲ್ಲ ಪತ್ರಕರ್ತರ ಮಿತ್ರರಲ್ಲಿ ಮನವಿ ಮಾಡೋದಿಷ್ಟೇ, ಕ್ಷೇತ್ರದ ಜನರ ಸಮಸ್ಯೆಗಳನ್ನ ಜನಪ್ರತಿನಿಧಿಗಳು, ನಾನಿದ್ರೆ ನಾಳೆ ಬರ್ಬೋದು, ಯಾರೇ ಜನಪ್ರತಿನಿಧಿಗಳಿದ್ರೆ ಕ್ಷೇತ್ರದ ಜನರ ಸಮಸ್ಯೆಗಳನ್ನ ಮುಗಿಸ್ತಕ್ಕಂಥದ್ದು ಕೆಲಸ. ಈಗ ಹೇಳಿದ್ರು, ಜನರು ಸರ್ಕಾರಗಳ ಮಧ್ಯೆ ಕೊಂಡಿಯಾಗಿ ಸೇತುವೆಯಾಗಿ ನಾವು ಕೆಲಸ ಮಾಡ್ತೀವಿ ಅಂತ ರಾಜ್ಯಾಧ್ಯಕ್ಷರು ಹೇಳಿದ್ರು. ಖಂಡಿತವಾಗೂ ಸತ್ಯ ಇದೆ.